ಯಾ ಅತ್ತ ಎಲ್ರು ಹೇಗಿದ್ದೀರ? ಎಲ್ರು ಚೆನ್ನಾಗಿದಾರ ಅನ್ಕೊಂತೀನಿ. ಹಾಗೆ ಚೆನ್ನಾಗಿರಿ. ಗಾಡ್ ಬ್ಲೆಸ್ ಯು. ಏನಪ್ಪ, ಬಂದ್ಬಿಟ್ಟಿದ್ದೀನಿ ಎಷ್ಟೋ ದಿನ ಆದ್ಮೇಲೆ ವಿಡಿಯೋ ಮಾಡೋಕ್ಕೆ ಅಂತ ಅನ್ಕೊಂಡ್ರಾ? ಸೊ ಇವತ್ತು ನಾನು ಬೋರ್ಡ್ ಆಗ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತಿಗೆ ನಮ್ಮಪ್ಪ ನನ್ನ ತಂದೆಯವರು ತೀರೋಗಿ 4 ತಿಂಗಳಾಗಿದೆ. ಸೊ ಅವಾಗಿಂದ ನಾನು ನನ್ನ ಮುಡಿನ ಕೊಟ್ಟಿದ್ದಿಲ್ಲ, ನನ್ನ ಕೂದಲು ಕೊಟ್ಟಿದ್ದೀರ. ನಮ್ಮಲ್ಲಿ ಕೂದಲು ಕೊಡಬೇಕು. ಸೊ ತಿರೋದಾಗ ಕೂದಲು ಕೊಡಬೇಕು. ಸೊ ನಾನು ಕೊಟ್ಟಿದ್ದಿಲ್ಲ. ಸೊ ಅದರಿಂದ ಯಾಕೆ ಕೊಟ್ಟಿಲ್ಲ ಅಂತ ಅದು ಹೇಳ್ಬಿಡ್ತೀನಿ ಫಸ್ಟು. ಯಾಕೆ ಕೊಟ್ಟಿಲ್ಲ ಅಂದರೆ, ನಂದು ಶೂಟಿಂಗ್ ಇತ್ತು, ನಂದು ಸಾಂಗ್ ಶೂಟಿಂಗ್ ಇತ್ತು, ಮತ್ತು ಇನ್ನೂ ಹಲವಾರು ಇದ್ವು. ಸೊ ಅದಕ್ಕೋಸ್ಕರ ನಾನು ಕೊಟ್ಟಿಲ್ಲ. ಸೊ ತುಂಬ ತುಂಬ ತೀರಾ ನನಗೆ ಇದಿತ್ತು, ಅದಕ್ಕೋಸ್ಕರ ನಾನು ಕೊಟ್ಟಿಲ್ಲ, ಎಲ್ಲ ಕೊಟ್ಬಿಡ್ತಿದ್ದೆ. ಸೊ ಅವಾಗಿಂದ 4 ತಿಂಗಳಿಂದ ಗುರು ನಾನು ಯಾವಾಗಿಂದ ಕೂದಲು ಕೊಟ್ಟಿಲ್ಲ ಆಗಿಂದ ಅದೇನೋ ಹೇಳ್ತಾರಲ್ಲ, ಏನು ಏಳಿಗೆನೇ ಆಯ್ತಿಲ್ಲ. ಸೊ ಅದು ಮೈಂಡಿಗೆ ಬಂದ್ಬಿಟ್ಟಿದೆ, ನನ್ನ ಮೈಂಡ್ಗೆ. ಓಕೆ, ನಾನು ಕೂದಲು ಕೊಟ್ಟಿಲ್ಲ, ಅದಕ್ಕೆ ನನಗೆ ಏನು ಮಾಡೋಕ್ಕೆ ಮನಸ್ಸಾಯ್ತಿಲ್ಲ, ಈ ವಿಡಿಯೋಸ್ ಮಾಡೋಕ್ಕೆ ಮನಸ್ಸಾಯ್ತಿಲ್ಲ, ಏನು ಮಾಡೋಕ್ಕೂ ಮನಸ್ಸಾಯ್ತಿಲ್ಲ, ಕಂಟೆಂಟೇ ಮೈಂಡಿಗೆ ಬರ್ತಿಲ್ಲ. ನಾನು ಡೈಲಿ ಇಲ್ಲ ಅಂದ್ರೂ ಒಂದು 8 to 16 ಬಾರ್ಸು, ಅಂದರೆ ಒಂದು 16 ಲೈನಿಂದ 8ರಿಂದ 16 ಲೈನ್ಸು ಬರ್ಕೊಂಡು ಕೂತ್ಕೊಂತಿದ್ದೆ ನಾನು. ರ್ಯಾಪ್ ಸಾಂಗ್ಸ್ನ ಬರ್ಕೊಂಡು ಕೂತ್ಕೊಂಡು ಡೈಲಿ ಏನಾದರೂ ಒಂದು ಗೀಚ್ತಾ ಇದ್ದೆ, ಅದನ್ನು ತಿರ್ಗಾ ರೀಮೇಕ್ ಮಾಡ್ತಿದ್ದೆ, ಏನಾದರೂ ಮಾಡ್ತಿದ್ದೆ ನಾನು. ಸೊ ಅದೆಲ್ಲ ಏನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನನಗೆ ಮೈಂಡಿಗೆ ಬಂದ್ಬಿಟ್ಟಿತ್ತು, ಸೊ ಈ ಕೂದಲಿಂದನೇ ಇದೆಲ್ಲ ಆಗ್ತಾ ಇರೋದು ಅಂತ. ಯಾಕಂದರೆ ನಾನು ಪ್ರತಿ ಸಲ ಕೂದಲು ಬಿಟ್ಟಾಗಲೂ ಏನಾದರೂ ಒಂದಾಗೈತೆ ಗುರು, ಏನಾದರೂ ಒಂದಾಗುತ್ತೆ ನಾನು ಪ್ರತಿ ಸಲ ಕೂದಲು ಬಿಟ್ಟಾಗ. ಹೋದ ಸತಿ ನಾನು ತುಂಬ ಉದ್ದ ಕೂದಲು ಬಿಟ್ಟಾಗ ಎಲ್ಲ ಹೋಗ್ಬಿಟ್ಟಿದ್ದೆ. ಮಾವನ ಮನೆಗೆ ಹೋಗಿದ್ದೆ. ಎಲ್ಲರೂ ಗೊತ್ತಿರ್ಬೋದು, ನನ್ನ ಡೀಪ್ ಫಾಲೋ ಮಾಡೋರಿಗೆ ಗೊತ್ತಿರ್ಬೋದು ಎಲ್ಲೋಗಿದೆ ಅಂತ. ಸೊ ಅಲ್ಲಿಂದ ಹೊರಗಡೆ ಬರೋ ಅಷ್ಟಕ್ಕೆ ಕೂದಲು ಇಷ್ಟುದ್ದ ಆಗ್ಬಿಟ್ಟಿತ್ತು ಕೂದಲು. ಸೊ ಹಾಗೆ ಪ್ರತಿ ಸಲ ನಾನು ಕೂದಲು ಬಿಟ್ಟಾಗ ಅಲ್ವಾ ಅಮ್ಮ, ನಾನು ಕೂದಲು ಬಿಟ್ಟಾಗೆಲ್ಲ ಏನಾದರೂ ಆಗುತ್ತಲ್ಲ, ಏನಾದರೂ ಒಂದು ಗೊತ್ತಿಲ್ಲ, ಅದೇನೋ ಗೊತ್ತಿಲ್ಲ, ಆದರೆ ಕೂದಲು ಮಾತ್ರ ಮಸ್ತಾಗಿ ಬರುತ್ತೆ. ನನ್ನ ಕೂದಲು ಇರೋ ಸ್ಟ್ರಾಂಗು, ನಾನು ಇವಾಗ ವೆಟ್ಟಾಗಿದ್ದೀನಿ. ಸೊ ಹಾಗೆ ನನ್ನ ಕೂದಲು ಇರೋ ಸ್ಟ್ರಾಂಗ್ ಇದೆಯಲ್ಲ, ಅಯ್ಯೋ ಹೆವಿ ಸ್ಟ್ರಾಂಗ್ ನನ್ನ ಕೂದಲು. ಬಟ್ ಏನು ಮಾಡೋದು, ಕೂದಲು ಬಿಟ್ಟಾಗೆಲ್ಲ ಏನಾದರೂ ಒಂದು ನೆಗೆಟಿವ್ನೆಸ್ ಆಗ್ತಿದೆ. ಅದು ನೆಗೆಟಿವ್ನೆಸ್ ಆಗ್ತಿದೆಯಾ ಇಲ್ಲ ನಾನು ನೆಗೆಟಿವ್ನೆಸ್ನ ಮಾಡ್ಕೊತಾ ಇದ್ದೀನಾ ಅಂತ ಗೊತ್ತಿಲ್ಲ. ಸೊ ಇವತ್ತು ನಾನು ಮುಡಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಹೋಗ್ತೀನಿ, ಬಟ್ಟೆ ಗಿಟ್ಟೆ ಹಾಕ್ಕೊಂಡು, ಇಲ್ಲಿನ ಒಂದು ಬಟ್ಟೆ ಎತ್ಕೊಂಡು, ನನ್ನ ಬೈಕ್ ಎತ್ಕೊಂಡು, ಎಲ್ಲಿ ಗೊತ್ತಾ, ಬನಶಂಕರಿಯಿಂದ ಹೊಡೆ ಹೋಗ್ಬೇಕು. ಇದು ಎಲ್ಲಿ ಅಂತ ಗೊತ್ತಿಲ್ಲ, ಲೇಕ್ ಇದೆ ಗೊತ್ತಾ, ಯಡೂರು ಲೇಕ್ ಹತ್ರ. ಯಡೂರು ಲೇಕು, ಹೌದು, ಯಡೂರು ಲೇಕ್ ಹತ್ರ ಹೋಗ್ಬೇಕು ನಾನೀಗ. ಹೋಗ್ಬಿಟ್ಟು ಮುಡಿ ಕೊಡಬೇಕು. ಸೊ ಮಾತಾಡೋಕ್ಕೆ ಇಷ್ಟನೇ, ಏನು ಮಾಡಲಿ ಗೈಸ್, ಕಂಟೆಂಟೇ ಇಲ್ಲ ಗುರು. ನಾನು ಅನ್ಕೊಂತೀನಿ ಏನಾದರೂ ಮಾಡಬೇಕಲ್ಲ, ಬೈಯಕ್ಕೆ ನನಗಂತೂ ಇಷ್ಟ ಇಲ್ಲ. ಈಗ ಯಾರು ರೋಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ರೋಸ್ಟ್ ಮಾಡೋದು ನೋಡ್ರಿ, ನಾನು ನಮ್ದು ಹೇಳ್ತೀನಿ, ನಾನು ರೋಸ್ಟ್ ಮಾಡಿದ್ರೆ ಮಿನಿಮಮ್ ಇಲ್ಲ ಅಂದರೆ ಒಂದೊಂದು ವೀಡಿಯೋ ಒಂದು 500K ಹತ್ತತ್ರ ಮಿಲಿಯನ್ ಹೋಗುತ್ತೆ. ಓಕೆನಾ, ಅದರಿಂದ ಒಳ್ಳೊಳ್ಳೆ ದುಡ್ಡು ಬರುತ್ತೆ. ಒಂದು ವೀಡಿಯೋಯಿಂದ ಆರಾಮಾಗಿ 60,000 to 70,000 ದುಡಿಬೋದು ನಾನು. ಬಟ್ ಏನು ಅಂದರೆ ನನಗೆ ಯಾಕೋ ಮನ್ಸಾಯ್ತಿಲ್ಲ ಗುರು. ಇಲ್ಲ ರೋಸ್ಟ್ ಮಾಡಬೇಕಂದ್ರೆ ಅವನು ನಾಯಿ ಅವನ ಹೆಸರೇನು, ಸತೀಶ್ ಕಂಡಮ್, ಅವನ್ನೇ ರೋಸ್ಟ್ ಮಾಡಾಕ್ಬಿಡ್ತಿದ್ದೆ ನಾನು. ಹೆವಿ ಅಲ್ಲಿ ಯಾರನ್ನ ಬಿಟ್ಟಿದ್ದೀನಿ ಹೇಳ್ರಿ ನಾನು ಒಂದು ಟೈಮಲ್ಲಿ, ನನ್ನ ಪ್ರೈಮಲ್ಲಿ ಯಾರನ್ನೂ ಬಿಟ್ಟಿಲ್ಲ ನಾನು. ಸೊ ಇವಾಗ ಇಷ್ಟ ಇಲ್ಲ. ಸೊ ದುಡಿಬೇಕು ಅಂತ ಇದ್ರೆ ನಾನು ಹೇಗೆ ಬೇಕಾದ್ರೆ ದುಡಿತಿದ್ದೆ. ಬಟ್ ಯಾಕೋ ಬೇರೆಯವ್ರಿಗೆ ಗೀಕೊಂಡೆಲ್ಲ ದುಡ್ಡು ಮಾಡಬಾರ್ದು ಅಂತ ಮನ್ಸಿಗೆ ಅನ್ಸ್ಬಿಟ್ಟಿದೆ. ಒಳ್ಳೆಯವನಾಗ್ಬಿಟ್ಟಿದ್ದೀನಪ್ಪ. ಐ ಆಮ್ ಟೂ ಗುಡ್ ನಾವ್. ಐ ಆಮ್ ಎಕ್ಸ್ಟ್ರೀಮ್ಲಿ ಗುಡ್ ನಾವ್. ಸೊ ಗಾಯ್ಸ್, ಬರುತ್ತೆ ಕಂಟೆಂಟು ಇನ್ನು ಈ ವರ್ಷ ಪೂರ್ತಿ ಮಸ್ತ್ ಒಳ್ಳೆ ಸಾಂಗ್ಸ್ಗಳು ರಿಲೀಸ್ ಆಗ್ತಿದೆ. ಆಲ್ಬಮ್ಸ್ಗಳು ಬರ್ತಿದೆ ನಂದು. ಆಲ್ಬಮ್ ಬರ್ತಿದೆ ನಂದು. ಬಂಚ್ ಆಫ್ ಒಂದು ಅಷ್ಟು ಟ್ರ್ಯಾಕು ಆ್ಯಂಡ್ ಸಿಂಗಲ್ಸ್ ಬರುತ್ತೆ. ಆ್ಯಂಡ್ ಒಳ್ಳೊಳ್ಳೆ ಕೊಲಾಬ್ರೇಷನ್ ಬರ್ಬೋದು ಈ ವರ್ಷ. ಸೊ ಅದಕ್ಕೆಲ್ಲ ವೆಯ್ಟ್ ಮಾಡಿ ಮಾಸ್ತಾ ಇರುತ್ತೆ. 2026ನ ಫುಲ್ಲು ಲೀಡ್ ಮಾಡೋಣ. ಆ್ಯಂಡ್ ಗಾಯ್ಸ್, ಹೋಗ್ತಾ ಇದ್ದೀನಿ ಇವತ್ತೇ ಇದೇ ಕೂದಲು ನಾನು ನೋಡ್ಕೊಂಡು ಲಾಸ್ಟು. ನನ್ನ ಕೂದಲು ಎಷ್ಟು ಥಿಕ್ನೆಸ್ ಇದೆ ಅಂತ ತೋರಿಸ್ಲಾ ನಾನು ನಿಮಗೆ? ಹೆಂಗೆ ತೋರಿಸ್ಲಿ ನಾನು? ಹೆಂಗೆ ತೋರ್ಸೋಕ್ಕಾಗಲ್ಲ, ಹೆವಿ ಥಿಕ್ನೆಸ್ ಇದೆ ನನ್ನ ಕೂದಲು. ಬಟ್ಟೆ ಅಲ್ಲೇ ಬಿಡಬೇಕು ಅಂತ ಹೇಳಿದ್ರು ನಮ್ಮಮ್ಮ. ಸೊ ಇಲ್ಲಿಂದ ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಹೋದರೆ ಚೆನ್ನಾಗಿರಲ್ವಲ್ಲ. ಸೊ ಅದಕ್ಕೋಸ್ಕರ ಒಂದು ಹಳೇದು ಶರ್ಟು ಗುರು, ಎಷ್ಟೋ ದಿನ ಆಗ್ಬಿಡೈತೆ ನನ್ನ ಶರ್ಟ್ಗಳೆಲ್ಲ ಹಾಕಿ. ನಾನು ಜಾಸ್ತಿ ಶರ್ಟ್ಗಳೆಲ್ಲ ಹಾಕಲ್ಲ.
ಸೊ ಎಷ್ಟೋ ದಿನ ಆಗ್ಬಿಡಿ ಶರ್ಟ್ಸ್ನೆಲ್ಲ ಹಾಕಿ. ಸೊ ಹಾಗೆ ಇದೊಂದು ಶರ್ಟ್ನ ಹಾಕ್ಕೊಂಡು ಒಂದು ಪ್ಯಾಂಟ್ ಹಾಕ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮುಡಿ ಕೊಟ್ಬಿಟ್ಟು ಸ್ನಾನ ಮಾಡಿಕೊಂಡು ಬೇರೆ ಬಟ್ಟೆ ಹಾಕ್ಕೊಂಡು ತೋರಿಸ್ತೀನಿ, ಓಕೆನಾ? ಅಲ್ಲಿವರೆಗೂ ಕಾಯ್ತೀರಿ. ಏನವ ಮಗ್ದಲ್ಲಿರೋದು ಎಲ್ಲ ತೆಗಿಸ್ಬೇಕು ತಾನೆ. ಒಳ್ಳೆ ಹೆಂಗ್ ಕಾಣ್ತೀನೋ ಗೊತ್ತಿಲ್ಲ. ಸೊ ಅದನ್ನೇ ಹೇಳೋದು, ಯಾಕೆ ನಾವು ಬೋರ್ಡ್ ಮಾಡಿಸ್ತೀವಿ ಅಂದರೆ, ಯಾಕೆ ನಾವು ಮುಡಿ ಕೊಡ್ತೀವಿ ಅಂದರೆ ನಮ್ಮ ಈಗೋನೆಸ್ನ ನಾವು ಬಿಡಬೇಕು ಅಂತಾನೆ. ಅಹಂ ಅನ್ನೋದನ್ನ ಬಿಟ್ರೇನೆ, ಬಿಡೋದು ಅನ್ನೋದೇ ಮುಡಿ ಕೊಡೋದು ಅಂತ. ಮುಡಿ ಕೊಡೋದು ಅಂದರೆ ಇವಾಗ ಹೇಳ್ತಾರಲ್ಲ, ಯಾಕೆ ಕೈ ಕೊಡ್ರಿ ಕಾಲು ಕೊಡ್ರಿ, ಕಾಲು ಕೊಟ್ಟರೆ ಎಲ್ಲ ಬರಲ್ಲ, ಕೈ ಕೊಟ್ಟರೆ ಎಲ್ಲ ತಿರ್ಗಾ ಮತ್ತೆ ಬರಲ್ಲ, ಕೂದಲು ಬರುತ್ತೆ. ಯಾಕೆ ಅಂದರೆ ಕೂದಲು ಅನ್ನೋದು ನಮ್ಮ ಒಂದು ಈಗೋನೆಸ್ ಇದೆಯಾ ಗೊತ್ತಾ, ನಮ್ಮದು ಅಹಂ ಇದೆಯಲ್ಲ, ನಮ್ಮ ದುರಾಂಕಾರ ಅಹಂಕಾರ, ಅದನ್ನೆಲ್ಲ ತ್ಯಜಿಸೋ ಥರ. ಅಂದರೆ ಅಲ್ಲಣ್ಣ ಬೋಡ ಆಗ್ಬಿಟ್ಟವನೇ ಅಂದಾಗ ಅವಮಾನ ಮಾಡ್ತಾ ಗೊತ್ತಾ, ಮೊಟ್ಟೆ ಗಿಟ್ಟೆ ಅಂತ, ಅದೆಲ್ಲ ಕೇಳೋಕ್ಕೆ, ಅದೆಲ್ಲ ಕೇಳಿ ತಮ್ಮ ಈಗೋನ ಬಿಡೋಕ್ಕೆ. ಸೊ ಅದಕ್ಕೋಸ್ಕರ ಮುಡಿ ಕೊಡೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಗುರು ಯಾರೋ ಹೇಳಿದ್ದು ದೊಡ್ಡವರು, ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಸಿಗೋಣ. ಊಟ ಗಿಟ್ಟ ನಾನು ನಾಷ್ಟಾಗಿ ಇಷ್ಟ ಮಾಡ್ಕೊಂಡು, ಇವಾಗ ಎಷ್ಟು ಹೊತ್ತು ಟೈಮು 2 ಗಂಟೆ. ಸೊ ನಾಷ್ಟಾನೇ ಇವಾಗ ಮಾಡ್ತಿರೋದು ನಾನು. ಎದ್ದಿದ್ದೆ ನಾನು 11:30ಗೆ. ಸೊ ಹಾಗೆ ನಾನು ನೋಡ್ರಿ ನಿದ್ದೆ ಬರೋಲ್ಲ ನನಗೆ. ಬೆಳಿಗ್ಗೆ 6 ಗಂಟೆಗೆ ಮಲಗ್ತೀನಿ, ಬೆಳಗ್ಗೆ 2 ಗಂಟೆಗೆ ಎದ್ದೇಳ್ತೀನಿ, 12 ಗಂಟೆಗೆ ಎದ್ದೇಳ್ತೀನಿ, ಆ ಥರ ಆಗ್ಬಿಟ್ಟಿತ್ತು ಲೈಫು. ಸೊ ಅದರಿಂದ ನಾನು ಏನು ಕಂಟೆಂಟ್ ಮಾಡೋಕ್ಕಾಗ್ತಿದ್ದಿಲ್ಲ. ಮಕ್ಕ ಎಲ್ಲ ಒಂಥರ ಆಗ್ಬಿಟ್ಟಿದ್ದೀನಿ, ನೀವೇ ನೋಡ್ಬೋದು, ನಾನು ಮೊದಲಿನ ಥರ ಇಲ್ಲ. ಸೊ ಇನ್ಮೇಲಾದ್ರೂ ಫ್ರೆಶ್ ಅಪ್ ಆಗೋಣ, ಫ್ರೆಶ್ ಸ್ಟಾರ್ಟ್ ಮಾಡೋಣ, ರೀಫ್ರೆಶ್ ಆಗೋಣ. ಸೊ ಅದಕ್ಕೋಸ್ಕರನೇ ಮುಡಿ ಕೊಟ್ಬಿಡ್ತೀನಿ. ಸೊ ನಮ್ಮ ತಂದೆ ನೋಡಿಲ್ಲ ತಾನೆ, ನೀವು ನಾನು ತೋರಿಸ್ತೀನಿ ಬನ್ನಿ. ಅವರೇ ನಮ್ಮ ತಂದೆಯವರು. ಸೊ ನನಗೆ ಅಷ್ಟೊಂದು ಇದಿಲ್ಲ. ನನ್ನ ಬರೋ ಮುಂದಿನ ಸಾಂಗಲ್ಲಿ ನಮ್ಮ ಅಪ್ಪಂಗೆ ನಾನು ಡಿಸ್ ಮಾಡಿದ್ದೀನಿ. ನನ್ನ ಆಲ್ಬಮ್ ಟ್ರ್ಯಾಕಲ್ಲಿ 2 ಟ್ರ್ಯಾಕಲ್ಲಿ ಡಿಸ್ ಮಾಡಿದ್ದೀನಿ ಅನಿಸುತ್ತೆ. ಸೊ ಅದು ಆಗಿಬಿಟ್ಟಿದೆ ಬಿಡಿ, ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಆ ಥರ ಮಾಡಿದ್ರು. ಸೊ ಹಂಗೆ ನಾನು ಇರೋ ಫ್ಯಾಕ್ಟ್ನ ಇರೋ ಹಾಗೆ ಹೇಳಿದೆ ಅಷ್ಟೇ. ಆ್ಯಂಡ್ ಇನ್ನೊಂದೇನು ಅಂದರೆ, ಒಂದು ಒಳ್ಳೆ ಟ್ರ್ಯಾಕು, ಒಂದು ಒಳ್ಳೆ ಬ್ಯೂಟಿಫುಲ್ ಟ್ರ್ಯಾಕು ಅವ್ರಿಗೆ ಡೆಡಿಕೇಟ್ ಮಾಡಿ ನಾನು ರಿಲೀಸ್ ಮಾಡ್ತೀನಿ ಖಂಡಿತ. ಆದರೆ ಈ ವರ್ಷನೇ ಮಾಡ್ತೀನಿ, ನೋಡೋಣ. ಈ ವರ್ಷ ತುಂಬ ಟ್ರ್ಯಾಕ್ಸ್ ಇದೆ. ಸೊ ಅದೆಲ್ಲ ಆಗಲಿ, ಇಲ್ಲಾಂದರೆ ನಾನು ಸಿಂಗಲ್ಸ್ ಬಿಟ್ಬಿಡ್ತೀನಿ ಅವ್ರಿಗೋಸ್ಕರ ಡೆಡಿಕೇಶನ್ಗೆ, ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಿರೋದು, ಓಕೆನಾ? ಸಿಗೋಣ, ಅಲ್ಲೋಗಿ ಸಿಗೋಣ. ಸೊ ಗಾಯ್ಸ್, ಇಲ್ಲಿ ಬಂದಾಯಿತು. ಏನು ಗೊತ್ತಾ ಹೆಸರು ಇದ್ರದ್ದು? ಯಡಿಯೂರು ವೈದಿಕ ಕೇಂದ್ರ. ಇಲ್ಲಿ ಬಂದು ಎಲ್ಲ ಪಿಂಡ ಗಿಂಡ ಎಲ್ಲ ಬಿಡ್ತಾರೆ. ಸೊ ನಾನು ಇಲ್ಲೇ ಬಂದು ಬಿಟ್ಟಿದ್ದು ಪಿಂಡ. ಸೊ 10 ನಿಮಿಷ ಅಂತ ಹೇಳೋರೆ ಬರೋಕ್ಕೆ. ಬಂದಮೇಲೆ ಬುಡ ಆಗ್ಬಿಟ್ಟು ಇಲ್ಲಿಂದ ಹೊರಡೋದು. ಸೊ ಗಾಯ್ಸ್, ಇವಾಗ ಕೂದಲೆಲ್ಲ ನೆನೆಸ್ಕೊಂಡು ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ಹತ್ರ ಹೋಗ್ಬಿಡುತ್ತೆ ಕೂದಲು. ಶೂಟಿಂಗು ಈ ಗೆಟಪಲ್ಲಿ ಮಾಡೋಕ್ಕಾದರೆ ನೋಡ್ತೀನಿ, ಇಲ್ಲಾಂದರೆ ಏನಾದರೂ ಬೇರೆ ಪ್ಲ್ಯಾನ್ ಮಾಡೋಣ. 4 ತಿಂಗಳಿಂದ ನಮ್ಮ ತಂದೆ ತೀರೋಗಿದ್ದು ಸೆಪ್ಟೆಂಬರಲ್ಲಿ. ನನಗೆ ಶೂಟಿಂಗ್ ಇತ್ತು ಅವಾಗ, ಅದಕ್ಕೋಸ್ಕರ ಕೊಡೋಕ್ಕಾಗಿದ್ದಿಲ್ಲ. ಪಂಚಮುಡಿ ಮಾತ್ರ ಕೊಟ್ಟಿದ್ದೆ. ಇವಾಗ ಯಾಕೋ ಕೊಡಬೇಕು ಅನಿಸ್ಬಿಡ್ತು, ಅದಕ್ಕೆ. ಅದು ಮನಸ್ಸಲ್ಲಿ ಇರುತ್ತಲ್ಲ, ಅಯ್ಯೋ ಕೊಟ್ಟಿಲ್ಲ. ಓಕೆ ಸರ್, ದೆನ್ ಶೂಟ್ಸ್, ಓಕೆನಾ? ಹೊಟ್ಟೆ ಹಸಿದಿದೆ, ಬರೋಷ್ಟಕ್ಕೆ ಹೊಟ್ಟೆಲಿ ಇದ್ದಿದ್ದೆಲ್ಲ ಕರ್ಗೋಗ್ಬಿಡೈತೆ. ಹಿಂದೆ ಯಾರೋ ಇಟ್ಟವ್ರೆ, ಒಡೆ ಗಿಡ ಎಲ್ಲ ಇಟ್ಟವ್ರೆ. ಎದ್ಕೊಂಡು ತಿನ್ಕೊಂಬೇಡ, ತಿನ್ಬಿಡ್ಲ? ಲೈವಲ್ಲಿ ಇದ್ದಿದ್ರೆ ಯಾರಣ ಹೂ ಅಂದಿದ್ರೆ ಎತ್ಕೊಂಡು ತಿನ್ಬಿಡ್ತಿದ್ದೆ ಅಪ್ಪ. ಅವೆಲ್ಲ ನೋಡಬಾರ್ದು, ಏನಿಲ್ಲ, ಏನಾಗಲ್ಲ. ಎಷ್ಟೋ ಜನ ಮಶಾಣದಲ್ಲಿ ಹೋಗ್ಬಿಟ್ಟು ಎಲ್ಲ ಊಟ ಎಲ್ಲ ಇದು ಮಾಡ್ತಾರಲ್ಲ, ಅದೆಲ್ಲ ಅಲ್ಲಿರೋ ಹುಡುಗರೆಲ್ಲ ತಿಂತಾರೆ. ಹೇಳ್ಬೇಕಂದ್ರೆ ನಾನು ತಿಂದಿದ್ದೀನಿ ನಮ್ಮ ಹುಡುಗರ ಜೊತೆ ಮಶಾಣದಲ್ಲಿ ಇದ್ದಾಗ. ನಾನೆಲ್ಲ ಅವಾಗೆಲ್ಲ ಈ ಎಲ್ಲಪ್ಪ ಅದು ಶಾಂತಿನಗರ ಹತ್ರ ಒಂದು ಮಶಾಣ ಇದೆ ಗೊತ್ತಾ? ಶಾಂತಿನಗರ ಮುಂದೆ, ಶಾಂತಿನಗರ ಬಸ್ ಸ್ಟಾಪ್ ಮುಂದೆನೇ ಒಂದು ಮಶಾಣ ಇದೆ ಗೊತ್ತಾ? ಲಾಲ್ಬಾಗ್ ಮುಂದೆ. ಆ ಮಶಾಣದಲ್ಲಿ ನಮ್ಮ ಬಾಯ್ಸ್ ಜೊತೆ ನಾವು ಇರ್ತಿದ್ವಿ. ಆವಾಗ ಅಲ್ಲಿ ಏನೋ ಆದಾಗ ನಾನು ತಿಂತಿದ್ದೆ ಅದನ್ನು. ಚಿಕನು ಮಟನ್ ಗಿಟನ್ ಎಲ್ಲ ಮಾಡಿ ತೊಗೊಂಬ ಎಲ್ಲ ಥರದ್ದು ಐಟಮ್ಗಳು ತಂದಿಡ್ತಿದ್ರಾ. ನಾವು ಹಂಗೆ ಒಂದು ಸ್ವಲ್ಪ ಕೊಟ್ಕೊಂಡು ಹಂಗೆ ತಿನ್ಕೊತಾ ಇದ್ವಿ ನಾವು. ಸೊ ನನಗೆ ಅದೆಲ್ಲ ಏನೂ ಅನಿಸಲ್ಲ. ಆಮೇಲೆ ಅದು ಮತ್ತು ಈ ಎಣ್ಣದ ಮೇಲೆ ದುಡ್ಡುಗಳು ಇಟ್ಟಿರ್ತಾರೆ, ಅದನ್ನ ಎತ್ಕೊಂಬಾರ್ದು ಅಂತಾರೆ. ನಾನು ಅದು ಬಿಡ್ತಾ ₹1 ಬಿಡ್ತಾ ಇದ್ದಿಲ್ಲ, ಎತ್ಕೊಂಡ್ಬಿಡ್ತಿದ್ದೆ. ಹಂಗಾರೆ ಬ್ರೋ ನೀವೇನು ಮಶಾಣದಲ್ಲಿ ಕೆಲಸ ಮಾಡ್ತಿದ್ರ ಅಂತ ಕೇಳಬೇಡ್ರಿ. ಯಾಕಂದರೆ ನಾವು ಅಲ್ಲಿ ಹೋಗ್ತಾ ಇದ್ದಿದ್ದು ಯಾಕೆ ಅಂದರೆ ನಮ್ಮ ಹುಡುಗರು ಅಲ್ಲೇ ಇರ್ತಿದ್ದು ಜಾಸ್ತಿ. ಸೊ ಅವ್ರ ಜೊತೆ ವೈಪ್ ಮಾಡೋಕೆ ಹೋಗ್ತಾಯಿದ್ದೆ ಅಷ್ಟೇ, ಇನ್ನೇನಿಲ್ಲ.
ಸೊ ಸ್ವಲ್ಪ ಲೇಟ್ ಆಯಿತು, ಕೂದಲು ಬೇರೆ ಒಣಗೋಯ್ತು. ಸೊ ಅವ್ರು ನಾನು ಹೇಳೋ ಪ್ರಕಾರ ಏನಂದ್ರೆ ಸರ್, ಇವಾಗ ಅವ್ರು ತೀರ್ಕೊಂಡ್ಬಿಡ್ತಾರಲ್ಲ, ಅವ್ರಿಗೆ ನಮ್ಮ ಕಡೆಯಿಂದ ಏನು ನಾವು ಬಿಟ್ಕೊಡ್ತೀವಿ ಅಂದ್ರೆ ನಮ್ಮ ಅಹಂ ಅನ್ನೋದು ನಮ್ಮ ಕೂದಲಿರುತ್ತೆ, ಈಗೋ ಅನ್ನೋದು. ಅದು ಬಿಡ್ತಾರೆ ನಮ್ಮಲ್ಲಿ, ನಾನು ಮಾರ್ವಾಡಿ, ಬಟ್ ಏನು ಮಾಡೋದು, ತೆಗ್ದ್ಬಿಟ್ರಿ. ನಮ್ಮಲ್ಲಿ ಏನು ಗಾಯ್ಸ್ ಏನು ಬಿಡ್ತಾರೆ ಗೊತ್ತಾ, ಹಿಂದೆ ಜುಟ್ಟು ಥರ ಇಷ್ಟು ಉದ್ದ ಬಿಡ್ತಾರೆ. ಅವಾಗ ನಮ್ಮ ತಾತ ಹತ್ತಿರೋದಾಗ ಬಿಟ್ಟಿದ್ವಿ. ಬಿಟ್ರೆ ಒಳ್ಳೇದಾ ಸರ್? ಚಿಕ್ಕದಾಗಿ ಬಿಡಿ ಸರ್, ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ತಾಯಿ ಆಮೇಲೆ ಕೂಗ್ತಾರೆ ಯಾಕೆ ಬಿಟ್ಟಿಲ್ಲ ಅಂತ. ಬಿಡ್ತೀನಿ. ಒಳ್ಳೆ ಚೈನೀಸ್ ಒಂಥರ ಕಾಣ್ತಾ ಇದೆ. ಸೊ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಿ ರೀ. ಹೆಂಗಿದ್ದೀನಿ? ಚೆನ್ನಾಗಿದ್ದೀನಾ? ಅಲ್ಲಿ ಲಾಸ್ಟಲ್ಲ ಸರ್? ಇಲ್ಲ ಲಾಸ್ಟಲ್ಲಿ ತಾನೇ? ಇಲ್ಲ ಅಲ್ವಾ? ಓಕೆ, ಸ್ನಾನ ಮಾಡ್ಕೊಂಡು ಬರ್ತೀನಿ. ಸೊ ಗೈಸ್, ಮುಗೀತು, ರೆಡಿ ಆಗಿಬಿಟ್ಟೆ. ಸೊ ಹೆಂಗೆ ಕಾಣ್ತಾ ಇದ್ದೀನಿ? ಸೊ ಇಲ್ಲಿಂದ ನಮ್ಮ ಬೈ ಹತ್ರ ಹೋಗಿ, ಬೈ ಹತ್ರ ಒಂದು ಸ್ವಲ್ಪ ಮಾತುಕತೆ ಇದೆ, ಮುಗಿಸ್ಕೊಂಡು ಅಲ್ಲಿಂದ, ಯಾಕಂದರೆ ಬೈ ಮನೆ ಇರೋದಿಲ್ಲೇ ಜೆ ಪಿ ನಗರದಲ್ಲೇ. ಸೊ ಹಿಂಗೆ ಮಾತಾಡಿಸ್ಕೊಂಡು ಹಂಗೆ ಮನೆಗೆ ಹೋಗೋಣ ಅಂತ. ಸೊ ನೆಕ್ಸ್ಟು ಮನೇಲಿ ಸಿಗ್ತೀನಿ, ಮಾತಾಡೋಣ, ಓಕೆನಾ? ಅಲ್ಲಿವರೆಗೂ ಟೇಕ್ ಕೇರ್. ಸೊ ಗೈಸ್, ಟೋಪಿ ಹಾಕ್ಕೊಂಡಿದ್ದೀನಿ, ಟೋಪಿನ ತೆಗ್ಯೋಕ್ಕಾಯ್ತಿಲ್ಲ, ಫುಲ್ ಕಚ್ಕೊಂಬಿಡೈತೆ. ಅಮ್ಮ ಹೆಂಗಿದೆ? ಇನ್ನೊಂದೇನು ಗೊತ್ತಾ, ನಾನು ನೈಟ್ ಮಲಗಿ ಬೆಳಗ್ಗೆ ಎದ್ದೋಳು ಅಷ್ಟಕ್ಕೆ ಒಂದು 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 ಮಿಲಿ ಸೆಂಟಿಮೀಟ್ರ್ ಅಷ್ಟು ಕೂದಲು ಬೆಳ್ಕೊಂಬಿಟ್ಟೈತೆ. ಯಾಕೆ ಅಂದರೆ ನೆನ್ನೆ ನಾನು ಏನು ಮಾಡಿದೆ, ಬೋರ್ಡ್ ಮಾಡಿಸ್ಕೊಂಡು ಅಲ್ಲಿಂದ ನಾನು ಹಂಗೆ ನಮ್ಮ ಸೈಯದ್ ಬೈನ ಮೀಟ್ ಮಾಡೋಕ್ಕೆ ಹೋಗ್ಬಿಟ್ನಾ. ಸೊ ಅಲ್ಲೋದ್ಮೇಲೆ ನೈಟ್ ಬರೋದು ಹೆವಿ ಲೇಟ್ ಆಗೋಯ್ತು. ನೈಟ್ ಬಂದು ಏನು ವೀಡಿಯೋ ಮಾಡೋದು ಅಂದ್ಬಿಟ್ಟು ಬೆಳಗ್ಗೆ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟೆ. ಸೊ ಬೆಳಗ್ಗೆ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಏನಂದರೆ, ನಾನು ಇನ್ನೊಂದೇನು ತಿಳ್ಕೊಂಡೆ ಅಂದರೆ, ಒಬ್ರ ಹತ್ರ ಕೇಳಿದೆ, ಅವ್ರು ಹೇಳಿದ್ದೇನು ಅಂದರೆ, ನಾವು ಯಾಕೆ ಕೂದಲು ಕೊಡಬೇಕು ಅಂತ ಹೇಳಿದ್ರೆ, ಯಾಕೆ ಹೇಳ್ತಾರೆ ಅಂದರೆ, ಕೂದಲು ಯಾಕೆ ಕೊಡಬೇಕು ಅಂದರೆ, ನೀವು ನೋಡಿದ್ದೀರಾ, ನಮ್ಮ ಎಲ್ಲ ಮೆಮೊರೀಸು ನಮ್ಮ ಕೂದಲಲ್ಲಿ ಇರುತ್ತಂತೆ. ಅಂದರೆ ಅವರು ತೀರೋದಾಗ, ನಮ್ಮ ತಂದೆಯವ್ರು ತೀರೋದಾಗ ಅವ್ರದ್ದೆಲ್ಲ ಮೆಮೊರೀಸ್ ನಮ್ಮ ಕೂದಲಲ್ಲಿ ಇರುತ್ತಂತೆ. ನಾವು ಎಲ್ಲಿವರೆಗೂ ಕೂದಲು ಕೊಡಲ್ಲ ಅಲ್ಲಿವರೆಗೂ ನಾವು ಡಿಪ್ರೆಷನ್, ಸ್ಟ್ರೆಸ್ಸಲ್ಲಿ ಇರ್ತೀವಂತೆ. ಅರ್ಥ ಆಯ್ತಾ ನಿಮ್ಗೆ ಏನು ಹೇಳ್ತಾ ಇದ್ದೀನಿ? ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದೇ ಒಂದು ಕೂದಲಿಂದ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ. ಅಂದರೆ ಒಬ್ಬಂದು ಮನುಷ್ಯಂದು ಕೂದಲು ಸಿಕ್ಬಿಟ್ರೆ ಅವ್ರಿಗೆ ಮಾಟ ಮಂತ್ರ ಮಾಡಿಸ್ಬಿಡ್ತಾರಂತೆ. ಒಂದೇ ಒಂದು ಕೂದಲಿಂದ ಅವನ್ನ ಫುಲ್ಲು ನಮ್ಮ ವಶ ಮಾಡ್ಕೊಬೋದಂತೆ. ಅಷ್ಟು ಪವರ್ ಇದೆಯಂತೆ ನಮ್ಮ ಕೂದಲಿಗೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಈ ಋಷಿ ಮುನಿಗಳು ಅಷ್ಟು ಶುದ್ಧ ಕೂದಲು ಬಿಡ್ತಾಯಿದ್ರು, ಅಷ್ಟು ಶುದ್ಧ ಗಡ್ಡ ಬಿಡ್ತಾಯಿದ್ರು ಅಂದರೆ ಯಾಕೆ ಅಂದರೆ, ಒಂದು ಕಾನ್ಸಂಟ್ರೇಷನ್, ಒಂದೇ ಕಡೆ ಗಮನ ಕೊಡೋಕ್ಕೆ, ಒಂದೇ ಕಡೆ ಗಮನ ಕೊಡೋಕ್ಕೋಸ್ಕರ ಕೂದಲು ಬಿಡ್ತಾಯಿದ್ರಂತೆ. ನಮ್ಮ ನರ್ವ್ ಸಿಸ್ಟಮ್ ಎಲ್ಲನೂ ಎಳೆದು ಕೂದಲಲ್ಲಿ ಇಟ್ಕೊಂಡಿರುತ್ತಂತೆ. ಸೊ ಅವಾಗ ಆ ಟೈಮಲ್ಲಿ ರಾಜಾದಿರಿ ಇರ್ಬೋದು, ಋಷಿ ಮುನಿಗಳಿರ್ಬೋದು, ಯಾಕೆ ಅಷ್ಟು ಶುದ್ಧ ಕೂದಲು ಬಿಡ್ತಾಯಿದ್ರು ಅಂದರೆ ಇದೇ ರೀಸನ್ಗೆ. ಒಂದೇ ಕಡೆ ಗಮನ ಹರಿಸೋಕ್ಕೋಸ್ಕರ. ಅಷ್ಟು ಪವರ್ ಇದೆ ಅಂತ ನಮ್ಮ ಕೂದಲಲ್ಲಿ. ಸೊ ಆ ಒಂದು ನಮ್ಮೆಲ್ಲ ಮೆಮೊರೀಸ್ ತುಂಬ್ಕೊಂಡಿರೋ ನಮ್ಮ ಕೂದಲು ನಾವು ಅವ್ರು ಯಾರನ್ನ ತೀರೋದಾಗ, ನಮ್ಮ ತಂದೆಯವ್ರು ತೀರೋದಾಗ ಕೊಟ್ಟರೆ, ಆವಾಗ ನಮ್ಮ ಮೆಮೊರೀಸ್ನೆಲ್ಲ, ಅವ್ರದ್ದು ಮೆಮೊರೀಸ್ನೆಲ್ಲ ನಾವು ಬಿಟ್ಕೊಟ್ಟಂಗೆ. ಇದು ನಮಗೆ ಒಳ್ಳೆಯದು. ಎಷ್ಟು ಅದ್ಭುತವಾಗಿ ಇದೆಲ್ಲ ನಮ್ಮ ಸನಾತನ ಧರ್ಮ. ಏನೇನೋ ಇದೆ, ಅದನ್ನು ಡಿಕೋಡ್ ಮಾಡೋಕ್ಕೆ ತುಂಬ 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 ನಿಪುಣನಾಗಿರಬೇಕು, ತುಂಬ ಇಂಟೆಲಿಜೆಂಟ್ ಆಗಿರಬೇಕು. ಅದನ್ನು ನಮ್ಮ ಸನಾತನ ಧರ್ಮನ ಪೂರ್ತಿ ಡಿಕೋಡ್ ಮಾಡೋಕ್ಕೆ ಹೆವಿ ಇದೆ ಗುರು, ಡೀಪ್ ಹೆವಿ ಇದೆ. ದಟ್ಸ್ ವೈ ಐ ಲವ್ ಮೈ ಸನಾತನ ಧರ್ಮ. ಸೊ ನೀವು ನೋಡಿದ್ರೆ ಟಾಕ್ಸಿಕ್ ಇದೇನಪ್ಪ, ಏನೋ ಒಂದು ರಿಲೀಸ್ ಆಯಿತು, ಅವ್ರ ಬರ್ಡೇ ಒಂದು ಇಂಟ್ರೊಡಕ್ಷನ್ ಅಂತ ಒಂದು ಯಾವುದೋ ಏನೋ ರಿಲೀಸ್ ಮಾಡೋರು. ನೋಡಿದ್ರೆ ನಾನು ಇವಾಗ ನೋಡಿದೆ, ಏನು ಗುರು ಮೇಕಿಂಗು,
ಏನು ಗುರು ಮೇಕಿಂಗು. ನನ್ನ ಪ್ರಕಾರ ಇವರು ಹಾಲಿವುಡ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಹಾಲಿವುಡ್ನ ಈ ಕನ್ನಡಕ್ಕೆ ತರಿಸ್ಬಿಟ್ಟವ್ರೆ. ನಿಜ ಹೇಳ್ತೀನಲ್ಲ, ಟಾಕ್ಸಿಕ್ಕು ಹೀರೋ ಬರೋ ಎಲ್ಲ ರೆಕಾರ್ಡ್ಸ್ನ ಬ್ರೇಕ್ ಮಾಡುತ್ತೆ. ಇದು ಮಾತ್ರ ನಾನು ಓಪನ್ ಆಗಿ ಹೇಳ್ತೀನಿ, ಬರೆದಿಟ್ಕೊಂಬಿಡಿ. 8 ರೆಕಾರ್ಡ್ನ ಬ್ರೇಕ್ ಮಾಡುತ್ತೆ ಟಾಕ್ಸಿಕ್. ಸಖತ್ತಾಗಿದೆ ನೋಡಿದ್ರೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಇಂಟ್ರೊಡಕ್ಷನ್ ಸೀನ್ ಸೈಕ್ ಆಗಿದೆ ಗುರು. ಕಾರ್ ಸೀನು ಸೈಕ್ ಥಿಂಕಿಂಗು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಥರ ಥಿಂಕ್ ಮಾಡ್ಬೋದಾ ಯಾರಾದರೂ ಅಂತ. ಆ್ಯಂಡ್ ಇದರಲ್ಲಿ ರೈಟರ್ ಬಂದು ಯಶ್ ಅವರೇ ಅಂತೆ. KVN ಪ್ರೊಡಕ್ಷನು. ಅವರು ಲೇಡೀಸ್ ಹೆಸರು ನಂಗೆ ಗೊತ್ತಿಲ್ಲ, ಡೈರೆಕ್ಟ್ರು ಮರ್ತೋಗ್ಬಿಟ್ಟೆ. ಸೊ ಒಳ್ಳೆ ಮೇಕಿಂಗಪ್ಪ ದೇವ್ರೇ. ನನ್ನ ಟಾಕ್ಸಿಕ್ ನೋಡ್ಬಿಟ್ಟು ಏನು ಹೋಯ್ತಾರಪ್ಪ. ಟಾಕ್ಸಿಕ್ದು ಟ್ರೈಲರ್ ನೋಡ್ತಾ ಏನದು ಇಂಟ್ರೊಡಕ್ಷನ್ದು ಸೀನ್ ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟೆ. ಆ್ಯಂಡ್ ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅವರ್ ರಾಕಿ ಬಾಯ್ ಯಶ್ ಅವ್ರಿಗೆ. ನಿಜ ಹೇಳ್ತೀನಲ್ಲ, ನಾವು ಅದನ್ನು ಒಪ್ಕೊಬೇಕು. ಇದು ಕಹಿ ಸತ್ಯ. ಏನು ಅಂದರೆ ರೆಪ್ರೆಸೆಂಟಿಂಗ್ ಕನ್ನಡ ಇಂಡಸ್ಟ್ರಿನ ಯಶ್ ಅವರೇ ಮಾಡ್ತಿರೋದು. ಓಕೆನಾ? ಇದನ್ನು ನಾವು ಒಪ್ಕೊಬೇಕು, ಇದನ್ನು ಖಂಡಿತವಾಗ್ಲೂ ಒಪ್ಕೊಬೇಕು. ಓಕೆನಾ? ಫಿಲಮ್ ಹೇಗಿರುತ್ತೋ ಗೊತ್ತಿಲ್ಲ. ಫಿಲಮ್ ಬಂದಮೇಲೆ ಇನ್ನೂ ಕ್ರೇಜು. ನೋಡೋಣ, ಸ್ಟೋರಿ ಲೈನ್ ಚೆನ್ನಾಗಿದೆಯಾ ಅದೆಲ್ಲ ನೋಡೋಣ. ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಹೇಗಿದೆ ಅಂತ. ನನ್ನ ಪ್ರಕಾರ ಹೇಳ್ತಿರಲ್ಲ, ಸೈಕ್ ಆಗೋದೆ ಅಂದ್ಕೊಳ್ರಿ. ನಾನು ಅದು ಆಚೆನೆ ಹೊರಗಡೆನೇ ಬಂದಿಲ್ಲ, ಆ ಥರ ಇದೆ ಗುರು. ಇನ್ನು ಟ್ರೈಲರ್ ಹೆಂಗಿರುತ್ತೆ. ಇಂಟ್ರೊಡಕ್ಷನ್ ಅವ್ರ ಆ ಬರ್ಡೇಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಟವ್ರೆ. ಇಂಟ್ರೊಡಕ್ಷನ್ ಟೀಸರ್ ಟೈಪಲ್ಲಿ ಕೊಟ್ಟವ್ರೆ. ಅದೇ ಈ ಥರ ಇದೆ ಅಂದರೆ ಇನ್ನು ಟ್ರೈಲರ್ ಯಾವ ಥರ ಇರುತ್ತೆ, ಇನ್ನು ಫಿಲಮ್ ಯಾವ ಥರ ಇರುತ್ತೆ. ನಮಗೆ ಡಬಲ್ ಚಿನ್ ಬಂದ್ಬಿಟ್ಟೈತೆ ಗುರು. ಒಬ್ಬೊಬ್ಬ ನಂದು ಹೆಂಗಿತ್ತು ಜಾಲೈನು, ಇವತ್ತೇ ನೋಡ್ಕೊತಾರೆ ನಾನು. ಡಬಲ್ ಚಿನ್ ಸ್ವಲ್ಪ ಲೈಟಾಗಿ ದಪ್ಪ ಆಗಿಬಿಟ್ಟಿದೆ ಮಕ್ಕ ಎಲ್ಲ. ಇನ್ನೇನು ಮತ್ತೆ ಮನೇಲೆ ಮಲಗಿ ಆ್ಯಂಗ್ಸಿಟಿ, ಡಿಪ್ರೆಷನ್ನು. ಸೊ ಇವತ್ತೆಲ್ಲ ಬಂದಿದ್ದೀನಿ, ಎಲ್ಲ ಪೂರ್ತಿ ಬಂದಿದ್ದೀನಿ. ಸೊ ಇನ್ಮೇಲೆ ಹೊಸ್ದಾಗಿರೋ ವೀಡಿಯೋಸ್ ಮಾಡೋಣ. ಓಕೆನಾ? ಟೆನ್ಷನ್ ಬೇಡ. ನಾನು ಏನು ಮಾಡ್ತೀನೋ ಅದೇ ವೀಡಿಯೋಸ್, ಅದೇ ಕಂಟೆಂಟು. ಓಕೆನಾ? ಹಾರರ್ ಸ್ಟೋರಿ ಹೇಳ್ದಾಗೆಲ್ಲ ಒಂದೇನೋ ನೆಗೆಟಿವ್ನೆಸ್ ಆಗ್ತಿದೆ. ಅದಕ್ಕೋಸ್ಕರ ನಾನು ಹಾರರ್ ಸ್ಟೋರಿನ ಬಿಟ್ಟೆ. ಹಾರರ್ ಸ್ಟೋರಿ ಹೇಳಿದ್ರೆ ಬೇರೆ ಥರ ಏನೋ ಹೇಳ್ತೀನಿ. ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಅಲ್ಲಿ ಒಂಥರ ಕ್ಯಾಂಪ್ ಹಾಕ್ಬಿಟ್ಟು ಆ ಥರ ಟೈಪಲ್ಲಿ ಹೇಳ್ತೀನಿ. ಇವಾಗ ಸುಮ್ಮನೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಷ್ಟೇ. ಸುಮ್ಮನೆ ಮಾತಾಡೋದೇ ನನ್ನ ಕೆಲಸ. ಮಾತಾಡೋದೇ ನಮ್ಮ ಬಂಡವಾಳ. ಮಾತೇ ನಮ್ಮ ಮನೇನ ಉಳಿಸೋದು. ಸೊ ಮಾತಾಡೋಣ ಅಷ್ಟೇ. ಓಕೆನಾ? ಸೊ ಹೇಗಿದೆ ನಂದು ಮೊಟ್ಟೆ? ಇದು ಒಂದು ಮೊಟ್ಟೆಯ ಕತೆ. ಶಿವಾಜಿ ದಿ ಬಾಸ್. ಏನು ಅಂದರೆ ನಮ್ಮ ಅಮ್ಮ ಎಲ್ಲ ನಗಿದ್ದವ್ರೆ. ಅಯ್ಯೋ ನೋಡೋಕ್ಕಾಯ್ತಿಲ್ಲ ಕೊಡ ನೀನು ಈ ಥರ ಅಂತ. ಯಾಕಂದರೆ ನಾನು ತುಂಬ ರೇರು, ನಾನು ಮುಡಿ ಕೊಡೋದು ಅಷ್ಟೇ ತುಂಬ ರೇರು ನನ್ನ ಲೈಫಲ್ಲ. ಏನು ಅಮ್ಮಮ್ಮ ಅಂದರೆ ನಾನು 3-4 ಸತಿ ಅಷ್ಟೇ ಮುಡಿ ಕೊಟ್ಟಿರ್ಬೋದು. ಹೆವಿ ಹೀಟು. ಅವಾಗ ಡಬಲ್ ಚಿನ್ ಆಗಿಬಿಟ್ಟಿದೆ. ಗಿಮ್ಗೆಲ್ಲ ಸೇರಿಕೊಂಡು ಒಳ್ಳೆ ಬಾಡಿ ಗಿಡಿ ಮಾಡಿ ಇನ್ಮೇಲೆ ಒಂದು ಒಳ್ಳೆ ಕಡೆಗೆ ಗಮನ ಕೊಡೋಣ. ಓಕೆನಾ? ಇನ್ಮೇಲೆ ನೋಡೋ ಲವ್ಲಿನೇ ಬೇರೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲೇ. ಅಲ್ಲಿವರೆಗೂ ನಾನು ನಿಮ್ಮ ಹೃದಯದಲ್ಲೇ ಇರ್ತೀನಿ. ಜೋಪಾನಾಗಿ ನೋಡ್ಕೊಳ್ಳಿ. ಲವ್ ಯು. ಚೆಕ್ ಮೈ ಪೀಪಲ್ಸ್.